ಹಾಯ್ ಎಲ್ರಿಗೂ ನಮಸ್ಕಾರ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕು ಶೇರು ಮಾಡಿ. ಸಂಚಿಕೆ ಶುರುವಿನಲ್ಲಿ ಜೀವ ಅವ್ರ ತಂದೆಗೆ ಹೂವನ್ನು ಅರ್ಪಣೆ ಮಾಡ್ತಾ ಇರ್ತಾನೆ. ಆ ಟೈಮಲ್ಲಿ ಅಪ್ಪ, ನೀವು ಪ್ರತಿ ಸಲ ನಾನು ಕರೆಯುವಾಗಲೂ ನಾನು ಸಮಸ್ಯೆಲಿದ್ದೀನಿ ಬಾ ಅಂತ ಹೇಳಿದ್ರಿ. ಒಂದೇ ಒಂದು ಸಲ ಅಮ್ಮನಿಗೆ ಅಪಾಯ ಇದೆ ಬಾರೋ ಮಗನೇ ಅಂತ ಹೇಳಿದ್ದಿದ್ರೆ ಓಡಿ ಬರ್ತಾ ಇದ್ನಲ್ಲಪ್ಪ. ಒಂದು ಸಲನೂ ಹೇಳಿಲ್ಲಲ್ಲಪ್ಪ ನೀವು. ಯಾಕಪ್ಪ ನೀವು ನಿಮ್ಮ ಸಾವು ಈ ಮನೆ ಬಾಗಿಲನ್ನು ತೆಗಿಬೇಕಾ? ಆದರೂ ನಿಮ್ಮನ್ನು ಅರ್ಥ ಮಾಡ್ಕೊಳೋದ್ರಲ್ಲಿ ಎಡವಿಬಿಟ್ಟೆ ನಾನು. ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಂತ ನಮಸ್ಕಾರ ಮಾಡಿ ಸರ್ಕೊಳ್ತಾನೆ. ಆಗ ಕೃಷ್ಣ ಹೋಗ್ತಾಳೆ. ಜೀವ ಕೃಷ್ಣನಿಗೆ ಹೇಳ್ತಾನೆ, ಬೇಬಿ ತಾತನಿಗೆ ನಮಸ್ಕಾರ ಮಾಡ್ಕೊಂಬಾ. ಕೃಷ್ಣ ಹೇಳ್ತಾಳೆ, ಮೀಸೆ ತಾತ ನೀವೇ ನಮ್ಮ ರಿಯಲ್ ತಾತ ಅಂತ ನಂಗೆ ಗೊತ್ತಿರಲಿಲ್ಲ, ತಪ್ಪಾಯಿತು ಕ್ಷಮಿಸಿ ಅಂತ ಕೇಳ್ಕೊತಾಳೆ. ಆಗ ಬಾಲ ನಮಸ್ಕಾರ ಮಾಡ್ಬೇಕಾದ್ರೆ ನನ್ನನ್ನು ಕ್ಷಮಿಸಿ ಮಾವ, ನೀವಿರುವಾಗಲೇ ಜೀವನ ಕನ್ವಿನ್ಸ್ ಮಾಡಿ ಇಲ್ಲಿ ಕರ್ಕೊಂಬರ್ಬೇಕಾಗಿತ್ತು, ಆದರೆ ಅದು ನನ್ನಿಂದ ಸಾಧ್ಯ ಆಗಲಿಲ್ಲ ಅಂತ ಹೇಳಿ ಸರಿತಾನೆ. ಆಗ ರಚನಾ ಬರ್ತಾಳೆ ನಮಸ್ಕಾರ ಮಾಡೋದಕ್ಕೆ. ಅವಳು ಹೇಳ್ತಾಳೆ, ಮಾವ ನನಗೆ ನೀವು 2 ಮುಖ್ಯವಾದ ಜವಾಬ್ದಾರಿಗಳನ್ನು ವಹಿಸಿದ್ರಿ. ಮೊದಲನೇದು ಈ ಜೀವನ ಮನೆಗೆ ಕರ್ಕೊಂಬರೋದು, ಬಂದಿದ್ದಾನೆ. ಇನ್ನು 2ನೇದು ಅತ್ತೆನೂ ಜೀವನೂ ಇಬ್ಬರನ್ನೂ ಒಂದು ಮಾಡಿ ಅವರನ್ನು ಕಾಪಾಡೋದು. ಖಂಡಿತ ನಾನು ಅತ್ತೆನ ಕಾಪಾಡ್ಕೊಳ್ತೀನಿ ಮಾವ, ನೀವು ನಿರಾಳವಾಗಿರಿ ಅಂತ ಹೇಳ್ತಾಳೆ. ಇಲ್ಲಿ ರಾಣ ಕಪಿಲ್ನ ತೋರಿಸ್ತಾರೆ. ರಾಣ ಕಪಿಲ್ಗೆ ಹೇಳ್ತಾನೆ, ಯಾವತ್ತಿದ್ರೂ ನೀನು ಸಂಜೀವನ್ನ ಪ್ರಾಣ ಹೋಗಬೇಕಾಗಿರೋದು ಅದು ನಿನ್ನ ಕೈಯಲ್ಲೇ ಅಂತ ಹೇಳ್ತಾನೆ. ಅವನು ಬಂದ ಮೇಲೆ ವಿಲ್ ಓಪನ್ ಆಗಬೇಕು ಅಂತ ನಮ್ಮಪ್ಪ ಲವ್ ಲೆಟರ್ ಬರೆದು ಇಟ್ಟು ಹೋಗಿದ್ದಾನಲ್ಲ, ನಾನೇನು ಮಾಡಲಿ? ಮಳೆ ಬಂದರೆ ಬೆಂಗಳೂರು ರೋಡೆಲ್ಲ ಹೇಗಿರುತ್ತೆ ಅಂತ ರಾಣ ಕಪಿಲ್ಗೆ ಕೇಳಿದಾಗ ಕಪಿಲ್ ಹೇಳ್ತಾನೆ, ಕೆಸರು ಗದ್ದೆ ಥರ ಇರುತ್ತೆ. ರಾಣ ಹೇಳ್ತಾನೆ, ಆಗ ನಾವೇನು ಮಾಡ್ತೀವಿ? ಕಪಿಲ್ ಹೇಳ್ತಾನೆ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಿ. ರಾಣ ಹೇಳ್ತಾನೆ, ಇವನ ವಿಷಯದಲ್ಲೂ ನಾವು ಅದನ್ನೇ ಮಾಡಬೇಕು, ವಿಲ್ನ ಲಾಯರ್ ಓದಿ ಮುಗಿಸೋ ತನಕ, ಸರಿನಾ? ಇಲ್ಲಿ ಜೀವ ರಚನಾಗೆ ಹೇಳ್ತಾನೆ, ರಚನಾ ನಮ್ಮ ಮನೆಯವ್ರ ಪರಿಚಯ ಕರೆಕ್ಟಾಗಿ ಆಯಿತಾ ಅಥವಾ ಡೀಟೇಲಾಗಿ ಇನ್ನೊಂದ್ಸಲ ಹೇಳಬೇಕಂತ ಕೇಳಿದಾಗ ರಚನಾ ಹೇಳ್ತಾಳೆ, ಈಶ್ವರ ಮಾವ, ಇವರು ಅವರ ಶ್ರೀಮತಿ ಭಾಮಿನಿ ಅತ್ತೆ, ಇವರು ಕನಕಾಂಬರಿ ಅತ್ತೆ, ಅವ್ರ ಮಗಳು ದೇವಿ ನನ್ನ ನಾದ್ನಿ, ಕರೆಕ್ಟಾ ಅಂತ ಹೇಳ್ತಾಳೆ. ಬಾಲ ಹೇಳ್ತಾನೆ, ನೋಡಿದ್ರ ನಮ್ಮ ರಚನಾ ಎಷ್ಟು ಶಾರ್ಪ್ ಆಗಿದ್ದಾಳೆ ಅಂತ. ಆವಾಗ ಕೃಷ್ಣ ಹೇಳ್ತಾಳೆ, ನಮ್ಮಮ್ಮ ಅಂದರೆ ಸುಮ್ಮನೆನಾ? ಇಲ್ಲಿ ಕನಕಾಂಬರಿ ಮನಸ್ಸೊಳಗೆ ಅನ್ಕೊತಾಳೆ, ಈ 3 ಜನನು ಇವಳು ಸುತ್ತಾನೆ ಸುತ್ತಾ ಇದ್ದಾರಲ್ಲ, ಅಲ್ಲಿಗೆ ನಮಗೆ ಏನಾದರೂ ಡೇಂಜರ್ ಅಂತ ಬಂದರೆ ಅದು ಇವಳಿಂದಾನೇ. ನಾವು ಮೊದಲು ಟಾರ್ಗೆಟ್ ಮಾಡಬೇಕಾಗಿರೋದು ಇವಳನ್ನೇ. ಜೀವ ಕೇಳ್ತಾನೆ, ದೇವಿ ಅಮ್ಮ ಎಲ್ಲಿ ಕಾಣಿಸ್ತಾ ಇಲ್ಲ? ಹೌದಲ್ವಾ, ನಮ್ಮ ಅತ್ತೆ ಎಲ್ಲಿ ಅಂತ ರಚನಾ ಕೇಳಿದಾಗ ದೇವಿ ಹೇಳ್ತಾಳೆ, ಅಣ್ಣ ದೊಡ್ಡಮ್ಮ ಮುಂಚಿನ ಥರ ಇಲ್ಲ, ಅವ್ರ ಆರೋಗ್ಯನೂ ಸರಿ ಇಲ್ಲ ಅಂತ ಅವತ್ತೇ ನಿಮಗೆಲ್ಲ ಹೇಳಿದ್ನಲ್ಲ. ಕನಕಾಂಬರಿ ಹೇಳ್ತಾಳೆ, ಅವರು ಯಾರ ಜೊತೆನೂ ಬೆರೆಯಲ್ಲ, ಯಾರನ್ನು ಮಾತಾಡ್ಸಲ್ಲ ಅಂತ ಭಾಮಿನಿ ಹೇಳ್ತಾಳೆ. ಆಗ ದೇವಿ ಹೇಳ್ತಾಳೆ, ಯಾವಾಗಲೂ ರೂಮಲ್ಲೇ ಇರ್ತಾರೆ ಅಣ್ಣ. ಅವ್ರ ಚಿಕ್ಕಪ್ಪ ಹೇಳ್ತಾರೆ, ಸಂಜೀವ ಟ್ರೀಟ್ಮೆಂಟು ನಡೀತಾ ಇದೆ. ಆಗ ಜೀವ ಕೇಳ್ತಾನೆ, ಅಂಥದ್ದು ಏನಾಗಿದೆ ಅಮ್ಮನಿಗೆ? ನಾನು ಈಗಲೇ ಹೋಗಿ ನೋಡಬೇಕು. ದೇವಿ ತಡಿತಾಳೆ, ಅಣ್ಣ ಬೇಡ. ಯಾಕೆ ಅಂತ ನಿನಗೆ ಗೊತ್ತಲ್ವಾ, ನಾನು ಇಲ್ಲಿಗೆ ಬರಲ್ಲ ಅಂತ ಮಾತು ಕೊಟ್ಟಿದ್ದೆ, ಆದರೂ ವಿಧಿ ಇಲ್ಲದೆ ಇಲ್ಲಿಗೆ ಬರಬೇಕಾಯ್ತು. ಅದಕ್ಕೆ ನಾನು ಅಮ್ಮನ್ನ ನೋಡಿ ಅವ್ರ ಹತ್ರ ಕ್ಷಮೆ ಕೇಳಬೇಕಂತ ಹೋಗ್ತೀನಿ. ದೇವಿ ಹೇಳ್ತಾಳೆ, ಅವರು ಪರ್ಮಿಷನ್ ಕೊಟ್ಟ ಮೇಲೆ ಅಣ್ಣ ನಾನು ನಿಮ್ಮ ಮನೆಗೆ ಬಂದು ನಿಮ್ಮನ್ನು ಈ ಮನೆಗೆ ವಾಪಸ್ ಬರೋಕ್ಕೆ ಹೇಳಿದ್ದು. ಇಲ್ಲಿ ಕನಕಾಂಬರಿ ಹೇಳ್ತಾಳೆ, ನಿನ್ನ ವಿಷಯದಲ್ಲಿ ಅಕ್ಕನ ಮನಸ್ಸು ಇನ್ನೂ ಸರಿ ಹೋಗಿಲ್ಲ ಸಂಜೀವ, ಸ್ವಲ್ಪ ಟೈಮ್ ಕೊಡು. ಎಲ್ಲಿ ಹೋಗ್ತಾರೆ? ಇಲ್ಲೇ ತಾನೇ ಇರ್ತಾರೆ, ಕಾಂಪ್ರಮೈಸ್ ಮಾಡ್ಸೋಣ. ರಾಣ ಎಲ್ಲಿ ಅಂತ ಜೀವ ಕೇಳ್ತಾನೆ. ಇಲ್ಲಿ ಜೀವ ತಾಯಿ ಪದ್ಮಜ್ಜ ಬಂದ್ಬಿಟ್ನಲ್ಲ, ಅವನು ಆ ಪಾಪಿ ಸಂಜೀವ ಮನೆ ಒಳಗಡೆ ಬಂದ್ಬಿಟ್ನಲ್ಲ. ಅಲ್ಲ, ನಾನು ಯಾಕೆ ಆ ಅನಿಷ್ಟದವನ್ನ ಮನೆಗೆ ಬರೋಕ್ಕೆ ಹೇಳ್ದೆ? ದೇವಿ ಹೇಳಿದ್ಲು ಅದಕ್ಕೆ. ಇಲ್ಲಿ ಜಗದೀಶ್ ಚಂದ್ರ ಅವರ ಫೋಟೋ ನೋಡಿಕೊಂಡು ನೀವು ಬರೆದಿರೋ ವಿಲ್ಲನ್ನು ಓದಬೇಕು ಅಂದರೆ ಆ ಸಂಜೀವ ಮನೆಗೆ ಬರಬೇಕು ಅಂತ ದೇವಿ ಹೇಳಿದ್ಲು. ಜಗದೀಶ್ ಅವರ ಫೋಟೋದ ಮುಂದೆ, ಯಾಕ್ರಿ ಈ ಥರ ಮಾಡಿದ್ರಿ ನೀವು? ನಮಗಿರೋದು ಒಬ್ಬನೇ ಮಗ ರಾಣ, ಆಸ್ತಿನೆಲ್ಲ ಅವನ ಹೆಸ್ರಿಗೆ ಬರೆಯೋದು ಬಿಟ್ಟು ಇದೆಲ್ಲ ಏನ್ರಿ ನೀವು ಮಾಡ್ತಿರೋದು? ಸ್ವಲ್ಪನೂ ಸರಿ ಇಲ್ಲ ನೋಡಿ. ಪಾಪ ರೀ ಆ ರಾಣ ಆ ಸಂಜೀವನಿಂದ ಎಲ್ಲನೂ ಕಳ್ಕೊಂಡ.
ನೋಡಿ ಈಗ ನೀವೇನಾದರೂ ಆಸ್ತಿಲಿ ಮೋಸ ಏನಾದರೂ ಮಾಡಿದರೆ ನಾನು ಖಂಡಿತ ನಿಮ್ಮನ್ನು ಕ್ಷಮಿಸಲ್ಲ ಅಂತ ಹೇಳ್ತಾ ಇರ್ತಾಳೆ. ಇಲ್ಲಿ ಜೀವ ರಾಣ ಬಗ್ಗೆ ಕೇಳಿದರೆ ಯಾಕೆ ನೀವೆಲ್ಲ ಹೆದರ್ಕೋತಾ ಇದ್ದೀರಾ, ನನ್ನನ್ನು ಈ ಮನೆಯಲ್ಲಿ ನೋಡಿದರೆ ಹೇಗೆ ರಿಯಾಕ್ಟ್ ಮಾಡ್ತಾನಂತನ. ಚಿಂತೆ ಮಾಡಬೇಡಿ, ನಾನು ಅವನ್ನ ಸಂಭಾಳಿಸ್ತೀನಿ. ಭಾಮಿನಿ ಹೇಳ್ತಾಳೆ, ರಾಣ ರೂಮಲ್ಲಿದ್ದಾನೆ. ಹೌದಾ, ನಾನು ಅಲ್ಲೇ ಹೋಗ್ಬಿಟ್ಟು ಮಾತಾಡಿಸ್ತೀನಿ, ರಚನಾ ಬನ್ನಿ ಅಂತ ಹೇಳಿದಾಗ ದೇವಿ ಹೇಳ್ತಾಳೆ, ಅಣ್ಣ ಅವನು ಹಳೆ ರೂಮಲ್ಲಿಲ್ಲ ಮತ್ತೆ ಅಂತ ಜೀವ ಕೇಳಿದಾಗ ಕನಕಾಂಬರಿ ಹೇಳ್ತಾಳೆ, ನೀನು ಮನೆ ಬಿಟ್ಟು ಹೋದ್ಮೇಲೆ ನಿನ್ನ ರೂಮ್ನೇ ಅವ್ನ ರೂಮ್ ಮಾಡ್ಕೊಂಡಿದ್ದಾನೆ. ಅದಕ್ಕೆ ಬಾಲ ಹೇಳ್ತಾನೆ, ಹೋ ಅದನ್ನು ಇವನಿಂದ ಕಿತ್ಕೊಂಡ ಅವನು, ಹಾಗಾದರೆ ಏನು ಉಳಿಸಿದ್ದಾನೆ ಅವನು ಅಣ್ಣನಿಗೆ ಅಂತ. ಬಾಲ ಬಿಡು, ನಾವು ಯಾವುದಕ್ಕೂ ಆಸೆಪಟ್ಟು ಇಲ್ಲಿಗೆ ಬಂದಿಲ್ಲ. ನನ್ನ ಸಾಮ್ರಾಜ್ಯಕ್ಕೆ ಉತ್ತರಾಧಿಕಾರಿ ಆಗೋನೇ ಈ ರೂಮಲ್ಲಿ ಇರಬೇಕಂತ ಅಪ್ಪ ನನಗೆ ಆರ್ಡರ್ ಕೊಟ್ಟಿದ್ರು. ಹೇಗೋ ನಾನು ಆ ರೇಸಲ್ಲಿಲ್ಲ. ಮುಂದಿನ ಉತ್ತರಾಧಿಕಾರಿ ರಾಣ ತಾನೇ, ಆ ರೂಮಲ್ಲಿ ಅವನಿರೋದೇ ಕರೆಕ್ಟು. ಬನ್ನಿ, ನಮ್ಮ ತಮ್ಮ ರಾಣನ್ನ ನಿಮಗೆ ಪರಿಚಯ ಮಾಡಿಕೊಡುತ್ತೀನಿ ಅಂತ ರಚನಾ ಕರಿತಾನೆ ಜೀವ. ಕೃಷ್ಣ ಕೇಳ್ತಾಳೆ, ನಾನು ಬರ್ತೀನಿ ಬೇಬಿ, ಚಿಕ್ಕಪ್ಪನ ನನಗೂ ಪರಿಚಯ ಮಾಡಿಕೊಡು ಅಂತ. ಆಗ ದೇವಿ ಹೇಳ್ತಾಳೆ, ಬೇಡ ಅಂತ ತಡಿತಾಳೆ. ಹಾಗೆ ಇಲ್ಲಿ ರಾಣ ಹತ್ರ ಬರ್ತಾರೆ ಜೀವ ಹಾಗೆ ರಚನಾ. ಜೀವ ರಾಣ ಅಂತ ಕರೆದಾಗ ಕಪಿಲು ಹಾಗೆ ರಾಣ ಕೋಪದಿಂದ ಅವನ ಕಡೆಗೆ ನೋಡ್ತಾರೆ. ರಾಣ, ಬ್ರೋ, ಮೈ ಲವ್ಲಿ ಬ್ರೋ, ಫೈನಲಿ ಯುವರ್ ಬ್ಯಾಕ್. ನಿನ್ನ ನೋಡ್ತಾ ಇದ್ದರೆ ಸಂತೋಷ ಎದೆಯಿಂದ ಉಕ್ಕಿ ಎಲ್ಲಿ ಆಚೆ ಬರುತ್ತೋ ಅಂತ ಹೇಳ್ತಾನೆ. ವೆಲ್ಕಮ್ ಬ್ರೋ ಅಂತ ಅವನ್ನ ಅಪ್ಕೊಳ್ತಾನೆ. ನನ್ನ ಹತ್ರ ಇನ್ನೇನು ಬ್ಯಾಲೆನ್ಸ್ ಇದೆ ಅಂತ ಕಿತ್ಕೊಳ್ಳೋಕ್ಕೆ ಬಂದೆ ಬ್ರೋ, ಡೋಂಟ್ ಮೈಂಡ್, ಜಸ್ಟ್ ಜೋಕ್ ಅಂತ ಹೇಳಿ ಜೋರಾಗಿ ನಗಾಡ್ತಾನೆ. ಎಲ್ಲರೂ ನಿನ್ನ ಮಾತಿಗೆ ತಪ್ಪದ ಮಗ, ಒಂದು ಸತಿ ಸಂಜೀವ ಕಮಿಟ್ ಆದ ಅಂದರೆ ತಲೆ ತೆಗೆದ್ರೂ ದಾರಿ ಬದಲಾಯಿಸೋದಿಲ್ಲ, ಈ ಮನೆ ಕಡೆ ಕಾಲೂ ಇಡೋದಿಲ್ಲ ಅಂತ ಹೇಳ್ತಾ ಇದ್ರು. ನೀನು ನೋಡಿದ್ರೆ ಅವ್ರಿಗೆಲ್ಲ ರಪ್ ಅಂತ ಮುಖಕ್ಕೆ ಬಾರಿಸ್ಬಿಟ್ಟೆಲ್ಲ ಬ್ರೋ. ಐ ಆಮ್ ಹ್ಯಾಪಿ ನೀನು ವಾಪಸ್ ಬಂದಿರೋದಕ್ಕೆ, ಐ ಆಮ್ ವೆರಿ ಹ್ಯಾಪಿ. ನೀನು ಯಾವುದಾದ್ರೂ ಟೀಮ್ ಕೋಚ್ ಆಗಿದ್ದಿದ್ರೆ ನಿನ್ನ ಕರಿಯರು ಎಲ್ಲೋ ಹೋಗ್ಬಿಡ್ತಾ ಇತ್ತು. ಯಾಕಂದರೆ ಯಾಮಾರಿಸಿ ಗೆಲ್ಲೋದ್ರಲ್ಲಿ ಪಂಟರ್ ನೀನು. ನಾನು ನಿನ್ನ ಹತ್ರಕ್ಕೆ ಟ್ರೈನಿಂಗ್ ಬರಲ್ಲ ಬ್ರೋ. ಆಗ ಜೀವ ಕೇಳ್ತಾನೆ, ರಾಣ ಹೇಗಿದ್ದೀಯಾ? ರಾಣ ಹೇಳ್ತಾನೆ, ಸೇಮ್ ಹಾಗೇ ಇದ್ದೀನಿ, ನೀನು ಮನೆ ಬಿಟ್ಟು ಹೋದಾಗ ಹೇಗಿದ್ನಲ್ಲ ಹಾಗೇ ಇದ್ದೀನಿ, ಸೇಮ್ ಪೊಸಿಷನ್, ನೋ ಚೇಂಜ್. ಅದೇ ನೋವು, ಅದೇ ಅವಮಾನ, ಅಪ್ಪ ಅನ್ನೋರ ಪಾರ್ಶಾಲಿಟಿ ಫೇಸ್ ಮಾಡಿಕೊಂಡು ಅದೇ ಲೋ ಕ್ಲಾಸ್ ಲೈಫ್ನ ಬದುಕ್ತಾ ಇದ್ದೀನಿ. ಎಲ್ಲ ನಿನ್ನ ಆಶೀರ್ವಾದ ಬ್ರೋ. ಅದಕ್ಕೆ ಜೀವ ಹೇಳ್ತಾನೆ, ರಾಣ ಆಗಿನ ಪರಿಸ್ಥಿತಿ ಹೇಗಿತ್ತು, ಏನಾಯಿತು ಅಂತ ನಿನಗೆ ಗೊತ್ತೇ ಇದೆ. ರಾಣ ಹೇಳ್ತಾನೆ, ಏನೇನೋ ಆಯಿತು ಅಲ್ಲ ಬ್ರೋ, ನೀನು ಏನೇನು ಮಾಡಿದೆ, ನೀನು ಏನೇನು ಮಾಡಿಸ್ದೆ ಅನ್ನೋದೇ ಮ್ಯಾಟ್ರು. ಆರ್ಗ್ಯಾನಿಕ್ಕಾಗಿ ನಡೆಯೋದಕ್ಕೂ ಆರ್ಟಿಫಿಷಿಯಲ್ಲಾಗಿ ನಡೆಯೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ ಅಲ್ವಾ ಮೇಡಮ್ ಅಂತ ರಚನಾಗೆ ಹೇಳ್ತಾನೆ. ನಿಮ್ಮ ಸಿನಿಮಾ 100 ಡೇಸ್ ಓಡ್ತು ಅನ್ನೋದಕ್ಕೂ ಓಡಿಸಿದ್ರು ಅನ್ನೋದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ ಅಲ್ವಾ ಮೇಡಮ್. ಸಿಗರೇಟನ್ನು ಸೇದಿ ಅವಳ ಮೇಲೆ ಹೊಗೆ ಬಿಡ್ತಾನೆ. ಓ ಸಾರಿ ಮೇಡಮ್, ನಿಮಗೇನಾದರೂ ಅಲರ್ಜಿ ಇದೆಯಾ ಅಂತ ಕೇಳಿದಾಗ ರಚನಾ ಹ್ಞೂ ಅಂತಾಳೆ. ಅದಕ್ಕೆ ಸೊ ಐ ಆಮ್ ಸೋ ಸಾರಿ ಅಂತ ಹೇಳಿ ಕೆಳಗಡೆ ಬಿಸಾಕಿ ಅದನ್ನು ಹೊಸ್ಕಾಕ್ಬಿಡ್ತಾನೆ. ಒಬ್ಬರಿಗೆ ಇಷ್ಟ ಇಲ್ಲದ ಕೆಲಸವನ್ನು ಬಲವಂತವಾಗಿ ಮಾಡೋದಕ್ಕೆ ನಾನು ಸಂಜೀವ ಅಲ್ಲ ಮೇಡಮ್, ರಾಣ. ಜೀವ ರಚನನಿಗೆ ಹೇಳ್ತಾನೆ, ರಚನಾ ಇವನು ನನ್ನ ತಮ್ಮ ರಾಣ, ಹೆಸರಿಗೆ ಮಾತ್ರ ನಾವಿಬ್ಬರು ಅಣ್ಣ ತಮ್ಮ, ಆದರೆ ಎರಡು ದೇಹ ಒಂದೇ ಜೀವ ನಮ್ಮದು ಅಂತ ಹೇಳಿದಾಗ ಅದಕ್ಕೆ ರಾಣ ಹೇಳ್ತಾನೆ, ಹೋ ಏನು ಡವ್ ಮಾಡ್ತೀಯ ಬ್ರೋ ನೀನು. ಮೇಡಮ್, ಎರಡು ದೇಹ ಒಂದೇ ಜೀವ ಇದ್ದದ್ದು ಅದು ಒಂದು ಕಾಲದಲ್ಲಿ, ಫ್ಲ್ಯಾಶ್ ಬ್ಯಾಕಲ್ಲಿ, ಈಗಲ್ಲ. ಇವನ್ನ ನಂಬಿ ಯಾಮಾರಬೇಡಿ ನೀವು. ಇಲ್ಲಿ ದೇವಿ ಕೃಷ್ಣನ, ಕೃಷ್ಣ ಪುಟ್ಟ ನಿಮ್ಮ ತಾತನ ಮನೆ ನಿನ್ಗೆ ಇಷ್ಟ ಆಯ್ತಾ ಅಂತ ಕೇಳಿದಾಗ ಕೃಷ್ಣ ಹೇಳ್ತಾಳೆ, ಮನೇನ ಇದು ಪ್ಯಾಲೇಸು ಬ್ಯೂಟಿಫುಲ್ ಆಗಿದೆ. ಆಗ ಭಾಮಿನಿ ಕೇಳ್ತಾಳೆ, ನೀವಿದ್ದ ಮನೆ ಹೇಗಿತ್ತು? ಬಾಲ ಹೇಳ್ತಾನೆ, ಮನೆ ಹೇಗಿರುತ್ತೆ, ಮನೆ ಥರನೇ ಇರುತ್ತೆ. ಭಾಮಿನಿ ಹೇಳ್ತಾಳೆ, ಅಯ್ಯೋ ನಾನು ಕೇಳಿದ್ದು ಅದಲ್ಲ, ನೀವಿದ್ದ ಮನೇನು ಇಷ್ಟೇ ವಿಶಾಲವಾಗಿ ಸುಂದರವಾಗಿ ಎಲ್ಲ ಸೌಕರ್ಯಗಳಿಂದ ಕೂಡಿತಾ ಅಂತ ಕೇಳಿದೆ. ಅದಕ್ಕೆ ಈಶ್ವರ್ ಅವ್ರು ಹೇಳ್ತಾರೆ, ಭಾಮಿನಿ ಅಂಬ್ಲಿ ಕುಡಿದ್ರೂ ಆನಂದವಾಗಿ ಇರೋದೇ ನಿಜವಾದ ಮನೆ,
ಭೂರಿ ಭೋಜನ ಇದ್ದರೂ ನೆಮ್ಮದಿ ಇಲ್ಲ ಅಂದರೆ ಅದು ಅರಮನೆ ಆದ್ರೂ ಸೆರೆಮನೆಯೇ ಅಂತ ಹೇಳ್ತಾನೆ. ಅದಕ್ಕೆ ಬಾಲ ಹೇಳ್ತಾನೆ, ಇದು ಮಾತಂದರೆ. ಕೃಷ್ಣ, ನಿನ್ನ ಬೇಬಿ ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಈ ಮನೆಯೇ. ಭಾಮಿನಿ ಕೇಳ್ತಾಳೆ, ಇವಳು ಬೇಬಿನ? ಇವಳೇ ಒಂದು ಬೇಬಿ, ಇವಳಿಗೆ ಒಂದು ಬೇಬಿನಾ? ಕೃಷ್ಣ ಹೇಳ್ತಾಳೆ, ಬೇಬಿ ಅಂದರೆ ನಮ್ಮಪ್ಪ, ನಾನು ಅವ್ರನ್ನ ಹಾಗೆ ಕರೆಯೋದು. ಅದಕ್ಕೆ ದೇವಿ ಹೇಳ್ತಾಳೆ, ವೆರಿ ಇಂಟ್ರೆಸ್ಟಿಂಗ್. ದೊಡ್ಡವರು ಮಕ್ಕಳಿಗೆ ಬೇಬಿ, ಮುದ್ದು, ಬಂಗಾರ ಅಂತ ಹೇಳ್ತಾರೆ, ಆದರೆ ಯಾಕೆ ನಿಮ್ಮ ಅಪ್ಪನಿಗೆ ನೀನು ಬೇಬಿ ಅನ್ನೋದು? ಏನಾದರೂ ಸ್ಪೆಷಲ್ ರೀಸನ್ ಇದೆಯಾ? ಕೃಷ್ಣ ಹೇಳ್ತಾಳೆ, ಹ್ಞೂ ಅತ್ತೆ ಇದೆ. ಅಮ್ಮ ಬರೋಕ್ಕೂ ಮುಂಚೆ 3 ಜನನೇ ಇದ್ವಿ ಮನೇಲಿ, ನಾನು, ಬಾಲಮಾಮ, ಬೇಬಿ. ನನ್ನನ್ನು ನೋಡಿದರೆ ನಮ್ಮ ಅಪ್ಪನಿಗೆ ಅವ್ರ ಅಮ್ಮ ನೆನಪಾಗ್ತಾ ಇದ್ರಂತೆ. ಅದಕ್ಕೆ ಕೆಲವೊಂದ್ಸಲಿ ನನ್ನನ್ನು ಅಮ್ಮ ಅಂತ ಕರಿತಾ ಇದ್ರು. ನಾನು ಅಮ್ಮ ಆದರೆ ಅವ್ರು ನನಗೆ ಬೇಬಿನೇ ತಾನೇ, ಅದಕ್ಕೆ ನಾನು ಅವ್ರನ್ನ ಬೇಬಿ ಅಂತ ಕರಿತೀನಿ. ಈಶ್ವರ್ ಅವರು ಹೇಳ್ತಾರೆ, ಆಹಾ, ಎಷ್ಟು ಚಿಕ್ಕ ವಯಸ್ಸಲ್ಲಿ ಎಂಥ ಆಳವಾದ ಜ್ಞಾನ, ಸಂಸ್ಕಾರ ಇದೆ ನೋಡು ಭಾಮಿನಿ. ನಮಗೂ ಇದಾನೊಬ್ಬ ಮಗ. ಅದಕ್ಕೆ ಭಾಮಿನಿ ಹೇಳ್ತಾಳೆ, ದೂರದ ಬೆಟ್ಟ ಯಾವಾಗಲೂ ನುಣ್ಣಗೇನೆ, ಅದ್ರ ಹತ್ರ ಹೋದಾಗಲೇ ಅಲ್ವಾ ಅದ್ರ ಬಂಡವಾಳ ಗೊತ್ತಾಗೋದು. ಆವಾಗ ಈಶ್ವರ್ ಅವರು ಹೇಳ್ತಾರೆ, ಹತ್ರ ಇದ್ದರೂ ದೂರ ಇದ್ದರೂ ಗಂಧನೇ, ಸುಣ್ಣನೇ ನೋಡಿ ಅಂತ ಹೇಳಿದಾಗ ಕನಕಾಂಬರಿ ಹೇಳ್ತಾಳೆ, ಭಾಮಿನಿ, ಬಂದವರಿಗೆ ಒಂದು ಲೋಟ ಕಾಫಿ ಕೊಡು. ಬಂದಾಗಿಂದ ಇಲ್ಲೇ ಕೂತಿದ್ದಾರೆ, ಹೋಗಿ ಒಂದು ಲೋಟ ಕಾಫಿ ಮಾಡ್ಕೊಂಬ ಹೋಗು ಅಂತ ಹೇಳಿ ಕಳಿಸ್ತಾಳೆ. ಇಲ್ಲಿ ರಾಣ, ಜೀವ ಹಾಗೆ ರಚನನ್ನ ತೋರಿಸ್ತಾರೆ. ನಾನು ಹೇಳಿದ್ದು ಅರ್ಥ ಆಯ್ತಲ್ವ ಸೂಪರ್ ಸ್ಟಾರ್? ಒಂದು ಕಾಲದಲ್ಲಿ ಇವನನ್ನು ಬ್ಲೈಂಡಾಗಿ ನಂಬಿದ ಕಾಲದಲ್ಲಿ 2 ದೇಹ ಒಂದೇ ಜೀವ ಇರೋ ಥರ ಇದ್ವಿ. ಆದರೆ ಈ ಸಂಜೀವ ಆಲ್ವೇಸ್ ಸಂಜೀವ ಉಳಿಸ್ಕೊಳ್ಲಿಲ್ಲ ಆ ನಂಬಿಕೆನ. ಸಂಜೀವ ಅಂತ ಹೇಳಿ ಅಲ್ಲಿಂದ ಹೋಗಿ ಕಬೋರ್ಡ್ ಓಪನ್ ಮಾಡಿ ಚೆಸ್ ಆಟ ಆಡೋದನ್ನು ತೊಗೊಂಬರ್ತಾನೆ. ನೆನಪಿದೆಯಾ ಈ ಗೇಮ್ ನಿನಗೆ ಅಂತ ರಾಣ ಕೇಳಿದಾಗ ಜೀವ ಹೇಳ್ತಾನೆ, ಮನೆ ಬಿಟ್ಟು ಹೋಗೋದಕ್ಕಿಂತ ಮುಂಚೆ ಆಡಿದ ಚೆಸ್ ಗೇಮ್ ಇದು. ಆವಾಗ ರಾಣ ಹೇಳ್ತಾನೆ, ಅರ್ಧಕ್ಕೆ ನಿಂತು ಹೋಗಿತ್ತು. ಜೀವ ಹೇಳ್ತಾನೆ, ಹೌದು, ಸೇಮ್ ಪೊಸಿಷನ್ನಲ್ಲೇ ನಿಂತಿತ್ತು. ಅವ್ರ ಮಾತನ್ನು ಕೇಳಿ ರಚನಾ, ಇಷ್ಟು ವರ್ಷ ಆದ್ರೂ ಎಕ್ಸೈಟಾಗಿ ಎಲ್ಲ ನೆನಪಿದೆಯಾ ನಿಮಗೆ? ಆಗ ರಾಣ ಹೇಳ್ತಾನೆ, ಮೇಡಮ್, ನೀವು ಎಂಥ ಮಹಾನ್ ಭಾವರನ್ನು ಮದುವೆ ಆಗಿದ್ದೀರಿ ಅಂತ ನಿಮಗೆ ಗೊತ್ತಿಲ್ಲ. ಒನ್ಸ್ ಇನ್ ಅ ಲೈಫ್ ಟೈಮ್ ಪ್ರಾಡಕ್ಟ್ ಇವನು. ಇವನ ಜೊತೆ ಕಳೆದ ಒಂದೊಂದು ನಿಮಿಷನೂ ನನಗೆ ತುಂಬ ಚೆನ್ನಾಗಿ ನೆನಪಿದೆ. ಹೌದು, ನಾನು ನಿಮ್ಮನ್ನು ಏನಂತ ಕರೀಲಿ? ಚಿಕ್ಕತ್ತಿಗೆ ಅಂತ ಕರೀಲಾ ಅಂತ ಹೇಳಿದಾಗ ರಚನಾ ಹೇಳ್ತಾಳೆ, ಚಿಕ್ಕತ್ತಿಗೆನಾ? ಆವಾಗ ರಾಣ ಹೇಳ್ತಾನೆ, ಹ್ಞೂ, ನಮ್ಮ ದೊಡ್ಡತ್ತಿಗೆನ ಇವನ ಕೈಯಲ್ಲೇ ಉಳಿಸ್ಕೊಳಕ್ಕಾಗಲಿಲ್ವಲ್ಲ. ಬಾ ಸಂಜೀವ, ಗೇಮ್ನ ಕಂಪ್ಲೀಟ್ ಮಾಡೋಣ ಈಗಲಾ ಅಂತ ಜೀವ ಕೇಳಿದಾಗ ರಾಣ ಹೇಳ್ತಾನೆ, ಅರ್ಧಂಬರ್ಧ ಉಳಿಸಿದ್ನಲ್ಲ, ಇವತ್ತೇ ಮುಗಿಸ್ಬಿಡೋಣ, ನೀನು ಬಾಪ್ಪ ಬಾ. ಜೀವ ಕುತ್ಕೊಂಡು, ನಿನ್ನ ಕಡೆ ರಾಣಿನೇ ಇಲ್ಲ? ಆಗ ರಾಣ ಹೇಳ್ತಾನೆ, ಅವಳನ್ನ ನೀನು ಕಿತ್ಕೊಂಡ್ಬಿಟ್ಟೆ ಅಲ್ಲ. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.